ದರ್ಶನ್ ಫ್ಯಾನ್ಸ್ಗೆ ಈಗ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಸ್ವತಃ ದರ್ಶನ್ ಅವರೇ ಆ ಒಂದು ನ್ಯೂಸನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಹಾಗಾದರೆ ಏನದು ಗುಡ್ ನ್ಯೂಸ್ ಅಂತ ಅನ್ನೋದಾದರೆ, ಫೆಬ್ರವರಿ 16ಕ್ಕೆ ಅವರ ಬರ್ಡೇ. ಸೊ ಬರ್ತ್ಡೇ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಅವ್ರದ್ದು ಯಾವುದಾದ್ರೂ ಒಂದು ಸಿನಿಮಾ ಅನೌನ್ಸ್ ಆಗ್ತಾ ಇತ್ತು, ಇಲ್ವಾ ಆ ಸಿನಿಮಾಗಳ ಟೀಸರು ಅಥವಾ ಪೋಸ್ಟ್ರು, ಫಸ್ಟ್ ಲುಕ್ಕು ಇತ್ಯಾದಿ ರಿಲೀಸ್ ಆಗ್ತಾ ಇತ್ತು. ಆದರೆ ಈ ಸರಿ ಅವರು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಹೇಳೋದಾದರೆ ಡೆವಿಲ್ ಸಿನಿಮಾ ಈಗ ಆಲ್ರೆಡಿ ಶುರುವಾಗಿದ್ದು ಅದೆಲ್ರಿಗೂ ಗೊತ್ತು. ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಜೈಲಿಗೆ ಹೋದರು, ಅಲ್ಲಿಂದ ಹೊರಗೆ ಬಂದ ತಕ್ಷಣ ಆ ಸಿನಿಮಾದ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ನಡೆಸೋದಕ್ಕೂ ಕೂಡ ಮುಂದಾದರು. ಈಗ ಆ ಸಿನಿಮಾದ ಒಂದು ವಿಶೇಷ ಸುದ್ದಿನ ಅವರು ಹೊರ ಹಾಕಿದ್ದಾರೆ. ಏನು ಅಂತಂದರೆ, ಫೆಬ್ರವರಿ 16ನೇ ತಾರೀಕು ಆ ಸಿನಿಮಾದ ಟೀಸರ್ ಹೊರಗೆ ಬರ್ತಾ ಇದೆ. ಅಂದರೆ ಇತ್ತೀಚೆಗೆ ಅವ್ರೇನು ಬಂದಾದ ತಕ್ಷಣ ಒಂದಿಷ್ಟು ಆ ಸಿನಿಮಾದ ಡಬ್ಬಿಂಗ್ ಕೆಲಸ ಆಗಲಿ ಅಥವಾ ಇನ್ನೂ ಒಂದಿಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿದರು. ಸೊ ಅದಾದ ಮೇಲೆ ಆ ಸಿನಿಮಾ ಯಾವಾಗ ಶೂಟಿಂಗ್ ಆಗುತ್ತೆ ಅನ್ನೋ ಅಂತ್ಯಕಂತ್ಯಗಳು ಕೂಡ ಇದ್ದು, ಒಂದಿಷ್ಟು ಪ್ರಶ್ನೆಗಳು ಇದ್ದಿದ್ವು. ಆದರೆ ದರ್ಶನ್ ಮಾತ್ರ ಎಲ್ಲೂ ಕೂಡ ಏನೂ ಹೇಳಿರಲಿಲ್ಲ. ಮೊನ್ನೆ ಅಷ್ಟೇ ಅವರು ಸ್ವತಃ ಒಂದು ವಿಡಿಯೋವನ್ನು ಮಾಡುವ ಮೂಲಕ ತಮ್ಮ ಫ್ಯಾನ್ಸಿಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ಏನು ಅಂದರೆ, ಫೆಬ್ರವರಿ 16ಕ್ಕೆ ನನ್ನ ಬರ್ಡೇ, ಆದರೆ ಬರ್ತ್ಡೇ ಈ ಸರಿ ನಾನು ಸಂಭ್ರಮದಿಂದ ಆಚರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅನಾರೋಗ್ಯ ಕಾರಣ ನಾನು ನಿಮ್ಮನ್ನು ಭೇಟಿ ಮಾಡೋಕ್ಕಾಗಲ್ಲ. ಸೊ ಯಾರು ಕೂಡ ಆಚರಣೆಗೆ ಬರೋಕ್ಕೆ ಹೋಗಬೇಡಿ, ಎಲ್ಲೆಲ್ಲಿರ್ತಾರೋ ಅಲ್ಲಿಂದನೇ ಹಾರೈಸಿ ಅಂತ ಕೂಡ ಹೇಳ್ಕೊಂಡಿದ್ರು. ಯಾಕಂದರೆ ಅನಾರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡು ನಿಮಗೆಲ್ಲ ವಿಶ್ ಮಾಡೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ದರ್ಶನ್ ಅವರು ಹೇಳಿದರು. ಸೊ ಸಾಕಷ್ಟು ಕಾಮೆಂಟ್ ಕೂಡ ಬಂದಿದ್ದು ಅವರ ಫ್ಯಾನ್ಸ್ ಕಡೆಯಿಂದ. ಈಗ ಆ ಡೆವಿಲ್ ಸಿನಿಮಾದ ಒಂದು ಟೀಸರು ರಿಲೀಸ್ ಆಗ್ತಾ ಇದೆ. ಸೊ ರಿಲೀಸ್ ಆಗ್ತಾ ಇರೋದೇ ಒಂದು ವಿಶೇಷ. ಹಾಗಾದರೆ ಫಸ್ಟ್ ಲುಕ್ಕು ಏನು ರಿಲೀಸ್ ಆಗಿತ್ತು ಅಂದರೆ, ಸಿನಿಮಾದ ಆರಂಭದಲ್ಲಿ ಅವರೇನು ಈ ಪ್ರಕರಣಕ್ಕಿಂತ ಮೊದಲು ಒಂದು ಗ್ಲಿಮ್ಸ್ ಕೂಡ ಬಂದಿತ್ತು. ಆ ಗ್ಲಿಮ್ಸ್ ನೋಡಿದ್ರೆ ಸಾಕಷ್ಟು ಇಷ್ಟಪಟ್ಟಿದ್ರು. ಆ ಗ್ಲಿಮ್ಸೇ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಸೊ ಈಗ ಮತ್ತೊಂದು ಟೀಸರ್ ರಿಲೀಸ್ ಆಗ್ತಾ ಇದೆ ಅವರ ಬರ್ತ್ಡೇಗೆ. ಸೊ ಅವ್ರ ಬರ್ತ್ಡೇಗೆ ಒಂದಿಷ್ಟು ಸಿನಿಮಾಗಳು ಕೂಡ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ಯಾಕಂದರೆ 1-2-3 ಪ್ರೊಡ್ಯೂಸರ್ ಕೂಡ ಅವರ ಲೈನಪ್ಪಲ್ಲಿದ್ದರು. ಒಂದಿಷ್ಟು ಡೈರೆಕ್ಟರ್ಗಳು ಕೂಡ ಅವರಿಗೆ ಕತೆ ಹೇಳಿ ಎಲ್ಲ ಏನೋ ಸಿನಿಮಾವನ್ನು ಮಾಡಲಿಕ್ಕೆ ತುದಿಗಾಲ ಮೇಲೆ ಕೂಡ ನಿಂತಿದ್ದಾರೆ. ಈ ನಡುವೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಗಳಿಗೆ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದು, ಅದಕ್ಕೆ ದರ್ಶನ್ ಸ್ವತಃ ಅವರೇ ಮಾತಿನ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಏನು ಸೂರಪ್ಪ ಬಾಬು ಇದ್ದರು, ಸೂರಪ್ಪ ಬಾಬು ಅವರಿಗೆ ಕೊಟ್ಟಂತಹ ಹಣವನ್ನು ಅಂದರೆ ಅಡ್ವಾನ್ಸ್ ಹಣವನ್ನು ಹಿಂದಿರುಗಿಸಿದ್ದಾರೆ. ಯಾಕಂದರೆ ಅವರ ಕಮಿಟ್ಮೆಂಟ್ ಬೇರೆ ಇರುತ್ತೆ. ಸೊ ನಾನೀಗ ಸಾಲು ಸಿನಿಮಾಗಳು ಇದೆ, ಆ ಸಿನಿಮಾಗಳು ಆಗೋವರೆಗೂ ಅವರು ಅಲ್ಲಿ ತನಕ ಕಾಯೋಕ್ಕಾಗಲ್ಲ. ಸೊ ಹಾಗಾಗಿ ಅವರ ಅಡ್ವಾನ್ಸನ್ನು ಹಿಂದಕ್ಕೆ ಕಳಿಸಿದ್ದೀನಿ ಅಂತ. ಈ ನಡುವೆ ಪ್ರೇಮ್ ಮತ್ತು ದರ್ಶನ್ ಅವರ ಸಿನಿಮಾ ಕೂಡ ಆಗ್ತಾಯಿದೆ. ಅದನ್ನು ಕೂಡ ಸ್ವತಃ ದರ್ಶನ್ ಕೂಡ ಹೇಳ್ಕೊಂಡಿದ್ದಾರೆ, ಈ ಸಿನಿಮಾನ ಮಾಡೇ ಮಾಡ್ತೀವಿ ಅಂತ. ಕೆವಿನ್ ಎಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಆ ಸಿನಿಮಾನ ನಿರ್ಮಾಣ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಡೆವಿಲ್ ಸಿನಿಮಾ ಏನಿದೆ, ಆ ಡೆವಿಲ್ ಸಿನಿಮಾದ ಜ್ವರ ಎಲ್ಲ ಕಡೆ ಹಬ್ತಾ ಇದೆ. ಯಾಕೆ ಅಂತಂದರೆ, ಅವರ ಫ್ಯಾನ್ಸಿಗೆ ದರ್ಶನ್ ಹೊರಗೆ ಬಂದಿರೋದೇ ಒಂದು ದೊಡ್ಡ ಖುಷಿ. ಅದರಲ್ಲೂ ದರ್ಶನ್ ಮಾತಾಡಿದ್ದು ಇನ್ನೂ ಡಬಲ್ ಖುಷಿ ಆಯಿತು. ಈಗ ಅವರ ಬರ್ತ್ಡೇಗೆ ಸಿನಿಮಾದ ಟೀಸರ್ ಬರ್ತಾ ಇದೆ ಅಂತಂದರೆ ಎಲ್ಲರೂ ಕೂಡ ಆ ಟೀಸರ್ ಹೇಗಿರುತ್ತೆ ಅನ್ನೋ ಕುತೂಹಲ ಖಂಡಿತ ಇದ್ದೇ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಆ ಟೀಸರ್ನ ನೋಡೋದಕ್ಕೆ ಆಗಿನೇ ಅವರು ತುದಿಗಳ ಮೇಲೆ ನಿಂತಿರೋದಂತೂ ಸತ್ಯ. ಸೊ ಸದ್ಯಕ್ಕೆ ದರ್ಶನ್ ಫ್ಯಾನ್ಸ್ ಅವರು ಡೆವಿಲ್ ಸಿನಿಮಾದ ಟೀಸರ್ ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ, ಅದಂತೂ ಸತ್ಯ. ಸೊ ಈಗ ಅವರ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ದರ್ಶನ್ ಅವರು ಹಾಕ್ಕೊಂಡಿದ್ದಾರೆ, ಫೆಬ್ರವರಿ 16ಕ್ಕೆ ಒಂದು ಫ್ಯಾನ್ಸಿಗೆ ವಿಶೇಷವಾದಂಥ ಒಂದು ಸಿಹಿ ಸುದ್ದಿಯನ್ನು ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಫೆಬ್ರವರಿ 16 ಸೊ ಟೀಸರ್ ರಿಲೀಸ್ ಆಗ್ತಾಯಿದೆ ಡೆವಿಲ್ದು ಅಂತೇಳಿ. ಅದೇನೇ ಇರಲಿ, ದರ್ಶನ್ ಅವರು ಇತ್ತೀಚೆಗೆ ಅಷ್ಟೇ ಅವರು ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಮೊನ್ನೆ ಮಾತಾಡಿದ್ರು, ಹೊರಗಡೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಅವರು ರಕ್ಷಿತಾ ತಮ್ಮ ಏನು ರಾಣ ಇದ್ದಾರೆ ಅವ್ರ ಮದುವೆಗೆ ಕೂಡ ಹೋದರು. ಸೊ ಮದುವೆಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ವಿಶ್ ಮಾಡಿ ಹೊಸ ಜೋಡಿಗೆ ಶುಭ ಹಾರೈಸಿದ್ರು ಕೂಡ. ಸೊ ಇವೆಲ್ಲ ನೋಡ್ತಾ ಇದ್ದರೆ ಮತ್ತೆ ದರ್ಶನ್ ಅವರು ಅದೇ ಟ್ರ್ಯಾಕಿಗೆ ಬಂದು ನಿಲ್ತಾ ಇದ್ದಾರೆ. ಸೊ ಅವರ ಮುಖದ ಚಾರ್ಮ್ ಕೂಡ ಬದಲಾಗ್ತಾ ಇದೆ. ಅಂದರೆ ಅವರೇನು ಇಷ್ಟು ದಿನ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೈಲಲ್ಲಿದ್ದರು, ಆ ಜೈಲಿಂದ ಹೊರ ಬಂದ ತಕ್ಷಣ ಅವ್ರ ಮುಖದಲ್ಲಿ ಕಳೆನೇ ಹೋಗಿತ್ತು. ಸೊ ಒಂದಿಷ್ಟು ದಿನ ಏನು ಅವರು ಚೇತರಿಸ್ಕೊಂಡ್ರು, ಆರೋಗ್ಯ ಸರಿ ಇರಲಿಲ್ಲ, ಅದನ್ನು ಚಿಕಿತ್ಸೆ ಪಡ್ಕೊ ಮೂಲಕ ವಿಶ್ರಾಂತಿ ಪಡ್ಕೊಂಡ್ರು. ಅದಾದ ಮೇಲೆ ಅವರು ಮತ್ತೆ ಅದೇ ಟ್ರ್ಯಾಕಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊನ್ನೆ ನೋಡೋಂಥ ವಿಡಿಯೋದಲ್ಲೇ ಅವರು ಸ್ವಲ್ಪ ಏನೋ ಉತ್ಸಾಹದಿಂದ ಕೂಡ ಮಾತಾಡ್ತಾಯಿದ್ರು. ಅದೇನಿದ್ರು ಕೂಡ ಸಣ್ಣದೊಂದು ಅಳುಕಿದ್ದೇ ಇರುತ್ತೆ. ಇನ್ನು ಪ್ರಕರಣ ತನಿಖೆ ನಡೀತಾ ಇದೆ. ಸೊ ವಿಚಾರಣೆ ಮುಗಿದಿಲ್ಲ, ಮುಂದಿನ ದಿನಗಳಲ್ಲಿ ವಿಚಾರಣೆ ಕೂಡ ಅವರು ಎದುರಿಸಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಸದ್ಯ ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಅವರಿಗೆ ಸಿಕ್ಕಿರೋದ್ರಿಂದ ಸೊ ಈಗ ಡೆವಿಲ್ ಸಿನಿಮಾದ ಚಿತ್ರೀಕರಣವೂ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ.
ಒಂದಷ್ಟು ಹೊಸ ಸಿನಿಮಾಗಳ ಬಗ್ಗೆನೂ ಡಿಸ್ಕಷನ್ ನಡೀತಾ ಇದೆ. ಅದೇನೇ ಇದ್ದರೂ ಈ ವರ್ಷ ಡೆವಿಲ್ ಸಿನಿಮಾ ತೆರೆಗೆ ಬರುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಅದರ ಮುನ್ನೆಲೆಗೆ ಈಗ ಟೀಸರ್ ರಿಲೀಸ್ ಆಗ್ತಾ ಇದೆ. ಫೆಬ್ರವರಿ 16ಕ್ಕೆ ದರ್ಶನ್ ಅವರ ಬರ್ತ್ಡೇ ಒಂದು ಕಡೆ ಆದರೆ, ದರ್ಶನ್ ಸಿನಿಮಾದ ಟೀಸರ್ ಮತ್ತೊಂದು ಕಡೆ. ಸೊ ಇವೆರಡನ್ನು ಸಂಭ್ರಮಿಸೋಕ್ಕೆ ಸದ್ಯಕ್ಕೆ ಅವರ ಫ್ಯಾನ್ಸ್ ಸಾಕಷ್ಟು ಕಾಯ್ತಾ ಇದ್ದಾರೆ.